ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್. ಎಲ್ಲರಿಗೂ ನಮಸ್ಕಾರ. ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಹೆಬ್ಬಾರ್. ಇಂದು ಪಕ್ಷಿಗಳ ಲೋಕದಲ್ಲಿ ಅನರ್ಘ್ಯವಾದಂತಹ ಒಂದು ಅಪರೂಪವಾದಂತಹ ಪಕ್ಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಕ್ಷಿಯನ್ನ ನಾವೆಲ್ಲ ಹಾರುವಾಗಲೋ ಅಥವಾ ಯಾವುದಾದ್ರೂ ಸಿನಿಮಾ ವಾಹಿನಿಗಳಲ್ಲೋ ಇನ್ಯಾವುದೋ ಟಿವಿ ಚಾನೆಲ್ಗಳಲ್ಲಿ ಈ ಒಂದು ಪಕ್ಷಿಯನ್ನ ಗುರುತಿಸಬಹುದು. ಆದರೆ ನಮ್ಮ ಮನೆಗಳ ಬದಿಯಲ್ಲಿ ಕಾಣುವುದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಆದರೂ ನಮ್ಮ ಸುತ್ತಮುತ್ತಲ ಆಸುಪಾಸಿನ ಕುರುಚಲು ಕಾಡುಗಳಲ್ಲಿ ಈ ಒಂದು ಪಕ್ಷಿಯನ್ನ ನೀವು ಆಗಾಗ ಹೋಗಿ ಬರ್ತಾ ಇದ್ರೆ ಕಾಣುವಂತಹ ಸಾಧ್ಯತೆ ಹೆಚ್ಚು. ಈ ಪಕ್ಷಿಯ ಹೆಸರು ಕೆಮ್ಮಂಡೆ ರಣಹದ್ದು, ಕೆಂಪು ತಲೆಯ ರಣಹದ್ದು ಅಥವಾ ಕೆಮ್ಮಂಡೆ ರಣಹದ್ದು ಅಂತ ಕರಿಬಹುದು. ಆಂಗ್ಲ ಭಾಷೆಯಲ್ಲಿ ಕಿಂಗ್ ವಲ್ಚರ್ ಅಥವಾ ರೆಡ್ ಹೆಡೆಡ್ ವಲ್ಚರ್ ಅಂತ ಕರಿತೀವಿ. ವೈಜ್ಞಾನಿಕವಾಗಿ ಈ ಪಕ್ಷಿಯ ಹೆಸರು ಸಾರ್ಕೋಜಿಪ್ಸ್ ಕಾಲ್ವಸ್. ಇದೊಂದು ಹೆಸರಲ್ಲೇ ಇರುವಂತಹ ಬೇಟೆಗಾರ ಪಕ್ಷಿ. ಅದಷ್ಟೇ ಅಲ್ಲದೆ ಇದರ ಆಕಾರ ಬಣ್ಣ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ನವಿಲಿನ ಹಾಗೆ ದೊಡ್ಡದಾಗಿರುವಂತಹ ಅಗಾಧವಾದ ಗಾತ್ರವನ್ನು ಹೊಂದಿರುವ ದೊಡ್ಡದಾದ ಪಕ್ಷಿ. ಕೆಲವು ಹುಂಜಗಳಿಗೆ ಇರುವ ಹಾಗೆ ಕುತ್ತಿಗೆ ಹಿಂಭಾಗದಲ್ಲಿ ಕೆಂಪು ಬಣ್ಣದ ಚರ್ಮವಿರುತ್ತೆ. ನೀವು ಹುಂಜವನ್ನ ನೋಡಿದಾಗ ಸಾಧಾರಣವಾಗಿ ಒಂದು ನೇತಾಡ್ತಿರುವಂತಹ ಕೆಂಪು ಬಣ್ಣದ ಚರ್ಮವನ್ನ ನೋಡಿರ್ತೀರಾ. ಅದೇ ರೀತಿಯ ಚರ್ಮ ಈ ಕೆಮ್ಮಂಡೆ ರಣಹದ್ದಿಗೆ ಕುತ್ತಿಗೆಯ ಹಿಂಭಾಗದಲ್ಲಿ ಇರುತ್ತೆ. ಕುತ್ತಿಗೆ ಮತ್ತು ಕಾಲುಗಳ ಮೇಲೆ ಪುಕ್ಕ ಇರೋದಿಲ್ಲ. ಸಂಪೂರ್ಣವಾಗಿ ಕೆಂಪು ಬಣ್ಣದ ಅಥವಾ ಕೇಸರಿ ಬಣ್ಣದ ಕಾಲುಗಳನ್ನ ಈ ಪಕ್ಷಿ ಹೊಂದಿರುತ್ತೆ. ಹಾರುವಾಗ ರೆಕ್ಕೆಯ ತುದಿಯಲ್ಲಿರುವಂತಹ ಬಿಳಿ ಬಣ್ಣ ಪ್ರಧಾನವಾಗಿ ಕಾಣುತ್ತೆ. ಇದರ ಕೊಕ್ಕು ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿರುತ್ತೆ. ಮೇಲ್ಭಾಗದ ಕೊಕ್ಕು ಅಥವಾ ಚುಂಚ ಗಿಳಿಗಳ ಕೊಕ್ಕಿನಂತೆ ನೆಲದ ಕಡೆಗೆ ಬಾಗಿರುತ್ತೆ. ಅಂದ್ರೆ ನೀವು ಗಿಳಿಗಳನ್ನು ನೋಡಿದಾಗ ಒಂದು ಮೇಲ್ಭಾಗದ ಕೊಕ್ಕು ಹೇಗೆ ಬಾಗಿರುತ್ತಲ್ಲ, ಅದೇ ರೀತಿಯ ಬಾಗಿರುವಂತಹ ಕೊಕ್ಕಿನ ರಚನೆಯನ್ನ ಕೆಮ್ಮಂಡೆ ರಣಹದ್ದು ಹೊಂದಿದೆ. ರೆಕ್ಕೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಹಿಂಭಾಗದ ಕೆಳಗಿನ ಪುಕ್ಕಗಳು ಬೂದಿ ಮಿಶ್ರಿತ ಬಿಳಿಯ ಬಣ್ಣವನ್ನ ಹೊಂದಿರುತ್ತೆ. ಇವುಗಳು ನೆಲದಿಂದ ಹಾರುವಾಗ ವಿಮಾನದಂತೆ ಓಡಿ ನಿಧಾನವಾಗಿ ಮೇಲೆ ಹಾರುತ್ತಾ ಹೋಗುತ್ತೆ. ಯಾವ ರೀತಿ ವಿಮಾನಗಳು ಟೇಕ್ ಆಫ್ ಅನ್ನ ತಗೊಳ್ಳೋದನ್ನ ನೀವೆಲ್ಲ ನೋಡಿರ್ತೀರಲ್ಲ, ಅದೇ ರೀತಿಯ ಹಾರುವಂತಹ ಕ್ರಮವನ್ನ ಕೆಮ್ಮಂಡೆ ರಣಹದ್ದು ಅಳವಡಿಸಿಕೊಂಡಿದೆ. ಅಥವಾ ಕೆಮ್ಮಂಡೆ ರಣಹದ್ದಿನಂತಹ ರಾಪ್ಟರ್ಸ್ ಜಾತಿಯ ಪಕ್ಷಿಗಳಿಂದ ವಿಮಾನಯಾನದ ಹೊಸ ಒಂದು ಹಾರುವಂತಹ ಪ್ರಕ್ರಿಯೆ ಉದಾಹರಣೆಯಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಹಾರುವಾಗಲೂ ಕೂಡ ಸುಮಾರಷ್ಟು ವಿಶೇಷಗಳನ್ನ ಹೊಂದಿರುವಂತಹ ಪಕ್ಷಿ ಕೆಮ್ಮಂಡೆ ರಣಹದ್ದು. ಆಕಾಶದಲ್ಲಿ ಹಾರುವಾಗ ಬೇರೆ ಪಕ್ಷಿಗಳಂತೆಯೇ ಸದಾ ರೆಕ್ಕೆ ಬಡಿಯುತ್ತಾ ಇರದೆ ರೆಕ್ಕೆಗಳನ್ನ ಅಗಲವಾಗಿ ಬಿಚ್ಚಿ ಬಹಳ ಹೊತ್ತು ನೀರಿನಲ್ಲಿ ಈಜುವಾಗ ಯಾವ ರೀತಿ ತೇಲ್ತೀವಲ್ಲ, ಅದೇ ರೀತಿ ಹಾರುವಾಗ ಕೂಡ ಪತಂಗದಂತೆ ಅಥವಾ ಗಾಳಿಪಟದಂತೆ ಹಲವಾರು ಸಮಯದವರೆಗೂ ತೇಲುವಂತಹ ಶಕ್ತಿ, ತುಂಬಾ ಹೆಚ್ಚಿನ ಸಾಮರ್ಥ್ಯವನ್ನ ಕೆಮ್ಮಂಡೆ ರಣಹದ್ದಿಗೆ ಪ್ರಕೃತಿ ನೀಡಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ರೆಕ್ಕೆ ಬಡಿಯದೆ ಹಾರುವುದು ಇದು ಬಹಳಷ್ಟು ಪಕ್ಷಿಗಳಿಗೆ ಕಷ್ಟ ಸಾಧ್ಯವಾದಂತಹ ಕೆಲಸ. ಆದ್ರೆ ಕೆಮ್ಮಂಡೆ ರಣಹದ್ದು ಪಕ್ಷಿಗೆ ಇದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ರೆಕ್ಕೆ ಬಡಿಯದೆ ಹಲವಾರು ಕಿಲೋಮೀಟರ್ಗಳ ಕಾಲ, ಹಲವಾರು ಗಂಟೆಗಳ ಕಾಲ ಹಾರುವಷ್ಟು ಶಕ್ತಿಯನ್ನ ಈ ಪಕ್ಷಿಗಳು ರೂಢಿಸಿಕೊಂಡಿವೆ. ಇದರಲ್ಲಿ ನಿಸ್ಸೀಮ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಅಂದಾಜು ಸಮುದ್ರ ಮಟ್ಟದಿಂದ 3000 ಮೀಟರ್ ಅಥವಾ 10,000 ಅಡಿಗಳ ಎತ್ತರದಲ್ಲಿ ಸಾಧಾರಣವಾಗಿ ಹಾರ್ತಿರುವಂತಹ ಪಕ್ಷಿ. ಹಾಗಾಗಿ ನೀವು ಆಕಾಶದಲ್ಲಿ ಹಾರುವಾಗ ಸಣ್ಣದಾಗಿರುವಂತಹ ಪಕ್ಷಿಯಂತೆ ನಮಗೆ ಭಾಸವಾಗುತ್ತೆ. ಆದ್ರೆ ಮೇಲ್ಗಡೆ ಭಾಗದಲ್ಲಿ ಅತ್ಯಂತ ಅಗಾಧವಾದಂತಹ ಪಕ್ಷಿಯಾಗಿದ್ರು ಕೂಡ ನಮ್ಮ ಕಣ್ಣಿಗೆ ಸುತ್ತಮುತ್ತ ಎಲ್ಲೂ ಇಳಿದೇ ಇರೋದ್ರಿಂದ ಅಥವಾ ನಗರ ಪೇಟೆಯ ಸಮೀಪ ಬರದೇ ಇರೋದ್ರಿಂದ ಇದರ ಪರಿಚಯ ಹಲವಾರು ಜನರಿಗೆ ಇರೋದಿಲ್ಲ. ತೇಲುವಾಗ ಎರಡೂ ರೆಕ್ಕೆಗಳನ್ನ ಬಿಚ್ಚಿಕೊಂಡು ತೇಲುವಾಗ ದೇಹಕ್ಕಿಂತ ರೆಕ್ಕೆಗಳನ್ನ ಎತ್ತರದಲ್ಲಿ ಇಟ್ಕೊಂಡು ತೇಲುತ್ತೆ. ಅಂದ್ರೆ ಹಾರುವಾಗ ಅದರ ದೇಹವನ್ನ ಯಾವ ರೀತಿ ರೆಕ್ಕೆ ಬಡಿಯುವಾಗ ಸಮಾನಾಂತರವಾಗಿ ಇಟ್ಕೊಂಡಿರುತ್ತೋ, ಆದ್ರೆ ತೇಲುವಾಗ ಗ್ಲೈಡಿಂಗ್ ಅಂತ ಕರಿತೀವಿ. ಗ್ಲೈಡ್ ಮಾಡುವಂತಹ ಸಂದರ್ಭದಲ್ಲಿ ರೆಕ್ಕೆಗಳನ್ನ ದೇಹಕ್ಕಿಂತ ಸ್ವಲ್ಪ ಎತ್ತರ ಭಾಗದಲ್ಲಿ ಮೇಲೆ ಇರಿಸಿ ಹಾರುತ್ತೆ ಅಥವಾ ತೇಲುತ್ತೆ ಅಂತ ಹೇಳಬಹುದು. ಅತ್ಯಂತ ಎತ್ತರದಲ್ಲಿ ಹಾರೋದು ಇದರ ನೈಪುಣ್ಯತೆ ಆಗಿರೋದ್ರಿಂದ ಹಲವಾರು ಚದರ ಕಿಲೋಮೀಟರ್ಗಳು ಅಥವಾ ಚದರ ಮೈಲಿಗಳ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಪ್ರಾಣಿ ಸತ್ತು ಬಿದ್ದಿದ್ರೆ ಅಥವಾ ಯಾವುದಾದ್ರೂ ಪ್ರಾಣಿ ಕೆಳಗಡೆ ಬಿದ್ದಿದ್ದಂತಹ ಸಂದರ್ಭದಲ್ಲಿ ಸುಲಭವಾಗಿ ಗುರುತಿಸಿ ಪ್ರಾಣಿಯ ಆಹಾರವನ್ನಾಗಿ ಸೇವಿಸುವಂತಹ ಕಾರ್ಯವನ್ನ ಕೆಮ್ಮಂಡೆ ರಣಹದ್ದು ಮಾಡುತ್ತೆ. ಹಾಗಾಗಿ ಎತ್ತರವಾಗಿ ಹಾರುವುದಷ್ಟೇ ಅಲ್ಲ, ಎತ್ತರವಾಗಿ ಹಾರೋದ್ರ ಜೊತೆಗೆ
ಆ ಮೇಲ್ಗಡೆಯ ನೋಟದಿಂದ ಕೆಳಗಡೆಯಲ್ಲಿ ಯಾವುದಾದ್ರೂ ಪ್ರಾಣಿ ಅಥವಾ ಯಾವುದಾದ್ರೂ ಜೀವಿ ತನ್ನ ದೇಹವನ್ನು ತ್ಯಾಗ ಮಾಡಿ ಸತ್ತು ಹೋಗಿದ್ರೆ ಅಂಥದ್ದನ್ನ ಸೂಕ್ಷ್ಮವಾಗಿ ಹಾರುವಾಗಲೇ ಗುರುತಿಸುವಂತ ಶಕ್ತಿಯನ್ನ ಪ್ರಕೃತಿ ಈ ಪಕ್ಷಿಗೆ ದಯಪಾಲಿಸಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಕೆಮ್ಮಣ್ಣೆ ರಣಹದ್ದು ಸಾಮಾನ್ಯವಾಗಿ ತೆರೆದ ಬಯಲುಗಳು, ಕುರುಚಲು ಕಾಡು, ಸಣ್ಣ ಹುಲ್ಲುಗಾವಲುಗಳು, ಅರೆ ಮರುಭೂಮಿಗಳು, ನದಿ ಕಣಿವೆಗಳು, ತಪ್ಪಲು ಪ್ರದೇಶಗಳಲ್ಲೂ ಕೂಡ ಕಂಡುಬರುತ್ತೆ. ಭಾರತದಾದ್ಯಂತ ಬಾಂಗ್ಲಾದೇಶ, ಪಾಕಿಸ್ತಾನ, ಬರ್ಮಾ, ಸಿಂಗಾಪುರ, ಚೀನಾದ ಕೆಲವು ಭಾಗಗಳಲ್ಲಿ ಕಂಡುಬರುವಂತಹ ಪಕ್ಷಿ ಕೆಮ್ಮಣ್ಣೆ ರಣಹದ್ದು. ಯಾಕೆ ಈ ಪಕ್ಷಿಯ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂದ್ರೆ ಇದು ಪರಿಸರಕ್ಕೆ ಕೊಡುವಂತಹ ಕೊಡುಗೆ ಅತ್ಯಮೂಲ್ಯವಾಗಿದ್ದು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಒಂದು ಕೆಮ್ಮಣ್ಣೆ ರಣಹದ್ದು ಅಥವಾ ರ್ಯಾಪ್ಟರ್ಸ್ ಜಾತಿಯ ಪಕ್ಷಿಗಳು ಮಾಡುವಂತಹ ಕೆಲಸ ಹಲವಾರು ಪ್ರಕೃತಿಯ ಸಮತೋಲನವನ್ನ ನಿಯಂತ್ರಿಸುವುದಕ್ಕೆ ಅತ್ಯಂತ ಸಹಕಾರಿ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸಾಮಾನ್ಯವಾಗಿ 15ರಿಂದ 20 ವರ್ಷಗಳ ಕಾಲ ಜೀವಿಸುವಂತಹ ಪಕ್ಷಿ ಇದಾಗಿದೆ. ಆ ರೀತಿ ಜೀವಿಸುತ್ತೆ ಅಂತ ಅಂದಾಜನ್ನ ಮಾಡಿದ್ದಾರೆ. ಆದ್ರೆ ಇವು ಬೇಟೆಗಾರ ಅಥವಾ ಮೊದಲೇ ಹೇಳಿದಾಗೆ ರ್ಯಾಪ್ಟರ್ಸ್ ಅಂತ ಕರಿತೀವಿ. ರ್ಯಾಪ್ಟರ್ಸ್ ಅಂದ್ರೆ ಬೇಟೆಗಾರ ಜಾತಿಯ ಪಕ್ಷಿಗಳು ಅಂತ. ಬೇಟೆಯನ್ನ ಆಡಿ ಬೇಟೆಯನ್ನ ಮಾಡಿಕೊಂಡು ಜೀವಿಸಿ ಆಹಾರವನ್ನ ರೂಢಿಸಿಕೊಳ್ಳುವಂತಹ ಪಕ್ಷಿಗಳಿಗೆ ಬೇಟೆಗಾರ ಪಕ್ಷಿಗಳು ಅಂತ ಕರೀತಾರೆ. ಹಾಗಿದ್ರೆ ನೀವು ಕೇಳ್ಬೋದು, ಎಲ್ಲ ಪಕ್ಷಿಗಳು ಬೇಟೆ ಮಾಡುತ್ತಲ್ವಾ, ಅವನ್ನೆಲ್ಲ ಯಾಕೆ ಇದಕ್ಕೆ ಸೇರ್ಸಲ್ಲ? ಬೇಟೆಗಾರ ಪಕ್ಷಿಗಳು ಅಂದ್ರೆ ಏನು ಅಂತ ಕುತೂಹಲ ಇದ್ರೆ ಖಂಡಿತ ಕೇಳ್ಬೋದು. ರ್ಯಾಪ್ಟರ್ಸ್ ಅಂತಂದ್ರೆ ರ್ಯಾಪ್ಟರ್ಸ್ ಅಥವಾ ಬೇಟೆಗಾರ ಪಕ್ಷಿಗಳಲ್ಲಿ ಸತ್ತಿರುವಂತಹ ಅಥವಾ ಬೇಟೆಯನ್ನ ಆಡಿ ಸಾಯಿಸಿ ಅಂದ್ರೆ ಮಾಂಸಕ್ಕೋಸ್ಕರ ಬೇಟೆಯನ್ನ ಆಡಿ ಸಾಯಿಸಿ ಆ ಮಾಂಸವನ್ನ ತಿಂದು ಬದುಕುವಂತಹ ಪಕ್ಷಿಗಳಿಗೆ ಬೇಟೆಗಾರ ಪಕ್ಷಿಗಳು ಅಂತ ಕರಿತೀವಿ. ಹಲವಾರು ಪಕ್ಷಿಗಳು ಕೂಡ ಕೀಟವನ್ನ, ಹಲವಾರು ಸರೀಸೃಪಗಳನ್ನ ಬೇಟೆ ಆಡುತ್ತೆ, ಆದ್ರೆ ಅವುಗಳನ್ನ ಇದಕ್ಕೆ ಸೇರಿಸೋದಿಲ್ಲ. ಇದರಲ್ಲಿ ರ್ಯಾಪ್ಟರ್ಸ್ ಜಾತಿಯಲ್ಲಿ ಬರುವಂತಹ ಪಕ್ಷಿಗಳು ಯಾವ್ಯಾವು ಅಂದ್ರೆ ಸುಲಭವಾಗಿ ಗುರುತಿಸಬಹುದು. ಹದ್ದು, ಗರುಡ, ಗಿಡುಗ, ರಣಹದ್ದುಗಳು ಹಾಗೂ ಮಾಂಸಾಹಾರಿ ಗೂಬೆಗಳು ಇವೆಲ್ಲವೂ ಕೂಡ ರ್ಯಾಪ್ಟರ್ಸ್ ಜಾತಿಗೆ ಸೇರಿರುವಂತಹ ಪಕ್ಷಿಗಳು. ಹಾಗಾಗಿ ಬೇಟೆಯನ್ನ ಮಾಡಿ ಕೆಲವು ಪ್ರಾಣಿಗಳ ಮರಿಗಳನ್ನ ತಿನ್ನುವಂಥದ್ದು ಅಥವಾ ಇಡಿಯಾಗಿ ಸತ್ತಿರುವಂತಹ ಪ್ರಾಣಿಗಳ ಶವದ ಮೇಲೆ ಕೂತ್ಕೊಂಡು ಅದನ್ನ ತಿನ್ನುವಂತಹ ಪಕ್ಷಿಗಳಾಗಿರೋದ್ರಿಂದ ಇದಕ್ಕೆ ಬೇಟೆಗಾರ ಪಕ್ಷಿಗಳು ಅಥವಾ ರ್ಯಾಪ್ಟರ್ಸ್ ಅಂತ ಕರಿತೀವಿ. ಬೇಟೆಗಾರ ಜಾತಿಯ ಪಕ್ಷಿಗಳಾಗಿರೋದ್ರಿಂದ ಇವುಗಳು ಸ್ವಾಭಾವಿಕ ಜೀವಿತಾವಧಿ 15ರಿಂದ 20 ವರ್ಷ ಅಂತ ಅಂದಾಜು ಮಾಡಿದ್ರು ಕೂಡ 30ರಿಂದ 40 ವರ್ಷಗಳು ಬದುಕಿರುವಂತಹ ಹಲವಾರು ನಿದರ್ಶನಗಳನ್ನ ನೀವು ಪಕ್ಷಿ ವೀಕ್ಷಕರಿಂದ ಪಡೆಯಬಹುದು. ಹಾಗಾಗಿ ಈ ಪಕ್ಷಿಗಳಲ್ಲಿ ಹಲವಾರು ಹದ್ದು, ಗಿಡುಗ, ರಣಹದ್ದು, ಗೂಬೆಗಳು ಅದಷ್ಟೇ ಅಲ್ಲದೆ ಇನ್ನೂ ಹಲವಾರು ಪಕ್ಷಿಗಳು ರ್ಯಾಪ್ಟರ್ಸ್ ಜಾತಿಗೆ ಸೇರಿರೋದ್ರಿಂದ ಇವುಗಳು ಜೀವಿಸುವಂತಹ ಪ್ರಮಾಣ ಸ್ವಲ್ಪ ಬೇರೆ ಪಕ್ಷಿಗಳಿಗೆ ಹೋಲಿಸಿದ್ರೆ ಜಾಸ್ತಿನೇ ಅಂತ ಹೇಳ್ಬಹುದು. ರಣಹದ್ದುಗಳು ಪಕ್ಷಿಗಳ ಲೋಕದಲ್ಲಿ ಸ್ಕ್ಯಾವೆಂಜರ್ ಅಂತ ಕರಿತೀವಿ. ಸ್ಕ್ಯಾವೆಂಜರ್ ಅಂತಂದ್ರೆ ಸತ್ತ ಅಥವಾ ಕೊಳೆತಂತಹ ಮಾಂಸವನ್ನ ತಿನ್ನುವಂತಹ ಪಕ್ಷಿಗಳು ಅಂತ ಗುರುತಿಸಬಹುದು. ಈ ಪಕ್ಷಿಗಳನ್ನ ಸಾಧಾರಣವಾಗಿ ಸತ್ತಿರುವ ಎಲ್ಲಾ ಪ್ರಾಣಿಗಳನ್ನ ಕೂಡ ಇವು ಸೇವಿಸ್ತವೆ. ಅದಷ್ಟೇ ಅಲ್ಲದೆ ಕೆಲವು ಪಕ್ಷಿಗಳ ಮೊಟ್ಟೆಗಳು ಹಾಗೂ ಅದಷ್ಟೇ ಅಲ್ಲದೆ ಕೆಲವು ಪಕ್ಷಿಗಳ ಎಳೆಯ ಮರಿಗಳನ್ನು ಕೂಡ ತಿಂದು ಜೀವಿಸ್ತವೆ. ಮೀನುಗಳನ್ನು ಕೂಡ ತಿನ್ನುತ್ತೆ. ಆದ್ರೆ ಪ್ರಮುಖ ಆಹಾರವಾಗಿ ಸತ್ತಿರುವಂತಹ ಅಥವಾ ಕೊಳೆತಿರುವಂತಹ ವಸ್ತುಗಳನ್ನ, ಕೊಳೆತಿರುವಂತಹ ಆಹಾರವನ್ನ ಅಂದ್ರೆ ನಗರ ಪ್ರದೇಶದಲ್ಲಿ ಕೊಳೆತಿರುವಂತಹ ಆಹಾರವನ್ನ ಒಂದು ಬದಿಯಲ್ಲಿ ಡಂಪ್ ಮಾಡುವಂತ ಯಾರಿದ್ರೆ ಅಲ್ಲಿ ಕೂಡ ನೀವು ಈ ಸ್ಕ್ಯಾವೆಂಜರ್ ಗಳನ್ನ ಗುರುತಿಸಬಹುದು ಅಥವಾ ರಣಹದ್ದುಗಳನ್ನ ಗುರುತಿಸಬಹುದು. ಸ್ಕ್ಯಾವೆಂಜರ್ ಅಂದ್ರೆ ಒಂದು ಈಗ ನಾವು ಯಾವ ರೀತಿ ರ್ಯಾಪ್ಟರ್ಸ್ ಅಂತ ಹೇಳಿದ್ವೋ ಅದೇ ರೀತಿ ಕೊಳೆತಂತಹ ಆಹಾರ ಪದಾರ್ಥ ಅಥವಾ ಕೊಳೆತಂತಹ ಮಾಂಸವನ್ನ ತಿಂದು ಬದುಕುವಂತಹ ಜಾತಿಯ ಪಕ್ಷಿಗಳಿಗೆ ಸ್ಕ್ಯಾವೆಂಜರ್ ಅಂತ ಕರಿತೀವಿ. ಸಾಧಾರಣವಾಗಿ ಸತ್ತಿರುವ ಎಲ್ಲಾ ಪ್ರಾಣಿಗಳನ್ನು ಕೂಡ ಇವು ಸೇವಿಸ್ತವೆ. ನಾನು ಮೊದಲೇ ಹೇಳಿದಂತೆ ಇವುಗಳ ಕೊಕ್ಕೆಯಂತಹ ಕೊಕ್ಕು ಹೊಟ್ಟೆಯಲ್ಲಿರುವಂತಹ ಹೆಚ್ಚು ಆಮ್ಲೀಯ ಅಂಶಗಳಿಂದ ಕೊಳೆತಂತಹ ಆಹಾರ ಸೇವಿಸಿದ್ರೂ ಕೂಡ ಯಾವುದೇ ರೀತಿಯ ಅಪಾಯ ಅಥವಾ ಅಪಾಯಕಾರಿಯಾದ ವೈರಸ್ಗಳ ಮುಖಾಂತರ ಬರುವಂತಹ ಯಾವುದೇ ರೋಗಗಳು ನಮ್ಮ ಈ ಕೆಮ್ಮಣ್ಣೆ ರಣಹದ್ದುಗಳಿಗೆ ಅಥವಾ ಸ್ಕ್ಯಾವೆಂಜರ್ ಜಾತಿಯ ಪಕ್ಷಿಗಳಿಗೆ ಬರೋದಿಲ್ಲ. ಯಾಕಂದ್ರೆ ಆ ದೇಹದ ಆಹಾರದಲ್ಲಿ, ತಿನ್ನುವಂತಹ ಆಹಾರದಲ್ಲಿ ಈ ಎಲ್ಲಾ ವೈರಸ್ಗಳು ದೇಹದ ಒಳ ಪ್ರವೇಶ ಮಾಡಿದ್ರೂ ಕೂಡ ದೇಹದ ಹೊಟ್ಟೆಯ ಭಾಗದಲ್ಲಿ ಆಮ್ಲೀಯ ಅಂಶ ಹೆಚ್ಚಾಗಿರೋದ್ರಿಂದ ಅವುಗಳನ್ನು ಸುಟ್ಟು ಜೀರ್ಣ ಮಾಡಿಕೊಳ್ಳುವಂತಹ ಶಕ್ತಿಯನ್ನ ಈ ಕೆಮ್ಮಣ್ಣೆ ರಣಹದ್ದುಗಳು ಮತ್ತು ಸ್ಕ್ಯಾವೆಂಜರ್ಗಳು ಹೊಂದಿದೆ. ಹಾಗಾಗಿ ಇವುಗಳಿಗೆ ಯಾವುದೇ ರೀತಿಯ ರೋಗಗಳಾಗ್ಲಿ ಇನ್ಯಾವುದೇ ರೀತಿಯ ತೊಂದರೆಗಳಾಗ್ಲಿ ಆಗೋದಿಲ್ಲ. ಹಾಗಾಗಿ ಈ ಪಕ್ಷಿಗಳು ಕೊಳೆತಂತಹ ಆಹಾರವನ್ನು ತಿಂದ ನಂತರ ತಮ್ಮ ದೇಹವನ್ನು ಶುಭ್ರವಾಗಿಟ್ಕೊಳ್ಳೋದಕ್ಕೋಸ್ಕರ ಅದನ್ನ ಕುಕ್ಕಿ ದೇಹದಲ್ಲಿರುವಂತಹ ವೈರಸ್ಗಳನ್ನ ತಿಂದು ಅದನ್ನು ಕೂಡ ಜೀರ್ಣ ಮಾಡ್ಕೊಳ್ತವೆ. ಹಾಗಾಗಿ ಹೊಟ್ಟೆಯಲ್ಲಿರುವಂತಹ ಆಮ್ಲದ ಅಂಶಗಳು ದೇಹದ ರೆಕ್ಕೆಗಳ ಮೇಲೆಲ್ಲ ಬಂದಾಗ ಅವುಗಳು ಸತ್ತು ಹೋಗುತ್ತೆ. ಹಾಗಾಗಿ ಎಲ್ಲರೂ ಆಹಾರವನ್ನು ಊಟ ಮಾಡಿ ಬಂದ ನಂತರ ಯಾವುದಾದ್ರೂ ಖಾಲಿ ಮರದ ಟೊಂಗೆಯ ಮೇಲೆ ಕುಳಿತುಕೊಂಡು ತಮ್ಮ ದೇಹವನ್ನ ಶುಭ್ರ ಮಾಡಿಕೊಳ್ಳುವಂತಹ ಕೆಲಸವನ್ನ ಈ ಸ್ಕ್ಯಾವೆಂಜರ್ಗಳು ಅಥವಾ ಕೆಮ್ಮಣ್ಣೆ ರಣಹದ್ದುಗಳು ಮಾಡುತ್ತೆ. ಇನ್ನೂ ಕೆಲವು ಸರಿ ಬೇಸಿಗೆಯ ಸಮಯದಲ್ಲಿ ಎಲ್ಲಿ ಮಣ್ಣು
ರೋಗಾಣು ಹೆಚ್ಚಾಗಿರುತ್ತೆ ಅಂತಹ ಪ್ರದೇಶಕ್ಕೆ ಹೋಗಿ ತನ್ನ ಮೈ ಮೇಲೆ ಮಣ್ಣನ್ನ ಸುರ್ಕೊಂಡು ಹರಡಿರುವಂತಹ ಈ ರೋಗಾಣುಗಳನ್ನ ಅಥವಾ ವೈರಸ್ಗಳನ್ನ ಹೋಗಿಸೋದಕ್ಕೋಸ್ಕರ ಮಣ್ಣನ್ನ ತನ್ನ ಮೇಲೆ ಎರಚಿಕೊಳ್ಳುವಂತಹ ಕೆಲಸವನ್ನು ಕೂಡ ಈ ಪಕ್ಷಿಗಳು ಮಾಡುತ್ತೆ. ಇದಷ್ಟೇ ಅಲ್ಲದೆ ಸ್ಕ್ಯಾವೆಂಜರ್ಗಳಲ್ಲಿ ಇನ್ನೂ ಒಂದು ಉಲ್ಲೇಖ ಇದೆ. ಸ್ಕ್ಯಾವೆಂಜರ್ಗಳು ಈ ಮೈ ಮೇಲೆ ಈ ತರದ ರೋಗ ಬರುವಂತಹ ಅಥವಾ ವೈರಸ್ಗಳು ಅಥವಾ ಕೀಟಗಳು ದೇಹದ ಮೇಲೆ ಹರಿಯೋದಕ್ಕೆ ಶುರು ಮಾಡಿದ್ರೆ ಇವು ಇರುವೆಗಳ ಗೂಡಿನ ಹತ್ತಿರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೆ. ಇರುವೆಗಳು ದೇಹದ ಮೇಲೆಲ್ಲ ಓಡಾಡಿ ಮೈ ಮೇಲೆ ಇರುವಂತಹ ಆ ಸಣ್ಣ ಸಣ್ಣ ಹೇನು ಅಥವಾ ಯಾವ ವೈರಸ್ಗಳು ಬಂದು ಸೇರ್ಕೊಂಡಿದೆಯೋ ಅದನ್ನ ತಿನ್ನುವಂತಹ ಕೆಲಸವನ್ನು ಮಾಡುತ್ತೆ. ಇರುವೆ ಜಾತಿಯ ಬೇರೆ ಕೀಟಗಳು ಯಾವ್ದಾದ್ರು ಪಕ್ಷಿ ಅಥವಾ ಪ್ರಾಣಿಯ ಮೇಲೆ ಹರಿಯೋದಕ್ಕೆ ಶುರುವಾಯಿತು ಅಂದ್ರೆ ಆ ಪಕ್ಷಿ ಅಥವಾ ಪ್ರಾಣಿ ಸತ್ತು ಹೋಗಿದೆ ಅಂತ ತಿಳಿತೀವಿ. ಆದ್ರೆ ಇಲ್ಲಿ ಅದು ವ್ಯತಿರಿಕ್ತವಾಗಿದೆ ಅಂದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ ವಿಶೇಷವಾದಂತಹ ತಮ್ಮ ದೇಹದ ವೈರಸ್ಗಳನ್ನ ತಮ್ಮ ದೇಹಕ್ಕೆ ಅಂಟಿರುವಂತಹ ರೋಗ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ, ದೇಹವನ್ನು ಶುಭ್ರವಾಗಿ ಇಟ್ಕೊಳ್ಳೋದಕ್ಕೆ ಈ ತರದ ಒಂದು ಪರಿಪಾಠವನ್ನ ಸ್ಕ್ಯಾವೆಂಜರ್ ಮತ್ತು ರಣಹದ್ದುಗಳು ರೂಢಿಸಿಕೊಂಡಿವೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇವುಗಳು ವಿಶೇಷವಾದಂತಹ ಶಕ್ತಿ ಅಂದರೆ ಪರಿಸರದ ಸಮತೋಲನವನ್ನ ಕಾಪಾಡುವಂತಹ ಕೆಲಸವನ್ನ ಈ ನಮ್ಮ ಸ್ಕ್ಯಾವೆಂಜರ್ ಮತ್ತು ಅದಷ್ಟೇ ಅಲ್ಲದೆ ನಮ್ಮ ಕೆಮ್ಮಣ್ಣೆ ರಣಹದ್ದುಗಳು ಮಾಡುತ್ತೆ. ಸತ್ತಿರುವಂತಹ ಪ್ರಾಣಿಯ ದೇಹವನ್ನ ತಿಂದು ಪರಿಸರದಲ್ಲಿ ಉಂಟಾಗಬಹುದಾದಂತಹ ಅನೇಕ ಅಂಟು ರೋಗಗಳನ್ನ ಮತ್ತು ಅಪಾಯಕಾರಿ ವೈರಸ್ಗಳನ್ನ ತಡೆಯುವಂತಹ, ಸುತ್ತಮುತ್ತಲಿನ ಪರಿಸರಕ್ಕೆ ಹರಡುವಂತಹ ಈ ಒಂದು ಪ್ರಕ್ರಿಯೆಯನ್ನ ತಪ್ಪಿಸೋದ್ರಲ್ಲಿ ಈ ಪಕ್ಷಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಅಂದ್ರೆ ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ ಈ ಕೆಮ್ಮಣ್ಣೆ ರಣಹದ್ದುಗಳು ಇಲ್ಲ ಅಂತಂದ್ರೆ ಈ ಸತ್ತಿರುವಂತಹ ಪ್ರಾಣಿಗಳನ್ನ ತಿನ್ನುವಂತಹ ಪಕ್ಷಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಕಮ್ಮಿ ಆದಂತಹ ಸಂದರ್ಭದಲ್ಲಿ ಆ ಸತ್ತಿರುವಂತಹ ಪ್ರಾಣಿಯ ದೇಹ ಅಥವಾ ಶರೀರ ಅಲ್ಲೇ ಕೊಳಿತು ಹಲವಾರು ರೋಗ ರುಜಿನಗಳು ಬೇರೆ ಪಕ್ಷಿ, ಪ್ರಾಣಿ, ಕೀಟಗಳಿಗೆ ಹರಡುವಂತಹ ಸಂಭವ ಇರುತ್ತೆ. ಅದರ ಮುಖಾಂತರವಾಗಿ ಎಲ್ಲಾ ಜೀವಿಗಳು ಅಂದ್ರೆ ಮನುಷ್ಯರನ್ನು ಸೇರಿಸಿ ಎಲ್ಲಾ ಜೀವಿಗಳಿಗೂ ಈ ತರದ ಕೊಳೆತಂತಹ ದೇಹದಿಂದ ಹರಡುವಂತಹ ಹಲವಾರು ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನ ತಪ್ಪಿಸೋದರಲ್ಲಿ ಯಶಸ್ವಿಯಾದಂತಹ ಪಾತ್ರವನ್ನು ನಿಭಾಯಿಸ್ತಾ ಇರೋದು ನಮ್ಮ ಕೆಮ್ಮಣ್ಣೆ ರಣಹದ್ದುಗಳು. ಈ ತರದ ಒಂದು ಪ್ರಕ್ರಿಯೆಯನ್ನ ಸಿಂಬಯೋಸಿಸ್ ಅಸೋಸಿಯೇಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಪರಿಸರದಲ್ಲಿ ನಡೆಯುವಂತಹ ಸಹಕಾರದ ಪ್ರಕ್ರಿಯೆ ಅಂತ ಕರಿಬಹುದು. ಒಂದಕ್ಕೊಂದು ಸಂಬಂಧವನ್ನ ಹೊಂದಿ ಸಹಕಾರದ ಮುಖಾಂತರವಾಗಿ ತನಗೆ ಗೊತ್ತಿರೋದಿಲ್ಲ ಈ ಕೆಮ್ಮಣ್ಣೆ ರಣಹದ್ದು ತಾನು ತಿನ್ನೋದ್ರಿಂದ ಪರಿಸರ ಎಷ್ಟು ಸ್ವಚ್ಛ ಆಗುತ್ತೆ ಅನ್ನೋದು ಅದಕ್ಕೆ ಖಂಡಿತ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಅದು ಮಾಡುವಂತಹ ಕೆಲಸದಿಂದ ಇತರ ಜೀವಿಗಳಿಗೆ, ಇತರ ಪರಿಸರಕ್ಕೆ ಕೊಡುವಂತಹ ಕೊಡುಗೆಯನ್ನ ಸಿಂಬಯೋಸಿಸ್ ಅಸೋಸಿಯೇಷನ್ ಅಥವಾ ಪ್ರಕೃತಿಗೆ ಕೊಡುವಂತಹ ಸಹಕಾರ ಅಥವಾ ಸಹಬಾಳ್ವೆಯ ಜೀವನ ಅಂತ ಕರಿಬಹುದು. ಸತ್ತಂತಹ ಪ್ರಾಣಿಯ ದೇಹದ ಸುತ್ತ ಗುಂಪಾಗಿ ಕುಳಿತುಕೊಂಡು ಆಹಾರವನ್ನು ಸೇವಿಸ್ತಾ ಇರತ್ತೆ. ಆದ್ರೂ ಕೂಡ ಇವು ಹೆಚ್ಚಾಗಿ ಗುಂಪಾಗಿ ಆಹಾರ ಸೇವಿಸುವಾಗಿ ಕೂತರು ಅವು ಜೋಡಿಗಳಾಗಿ ಅಥವಾ ಏಕಾಂಗಿಯಾಗಿ ನಿಮಗೆ ಮರದಲ್ಲಿ ಕುಳಿತಿರೋದನ್ನ ಹೆಚ್ಚಿನ ಸಮಯದಲ್ಲಿ ಕಾಣಬಹುದು. ಇದನ್ನ ಪಕ್ಷಿಗಳ ಲೋಕದ ಸ್ವಚ್ಛತಾ ಸಿಪಾಯಿ ಅಂತ ಕರೆದ್ರೆ ಖಂಡಿತ ತಪ್ಪಾಗಲ್ಲ. ಇವು ಕೂಡ ಏಕಸಂಗಾತಿ ಅಥವಾ ಮೋನೋಗಾಮಸ್ ಜಾತಿಯ ಪಕ್ಷಿಗಳು. ಡಿಸೆಂಬರ್ ತಿಂಗಳಿಂದ ಏಪ್ರಿಲ್ ವರೆಗೆ ಎತ್ತರದ ಮರಗಳಾದಂತಹ ಬೂರುಗ, ಅಶ್ವಕರ್ಣ, ಬಿಳಿ ಬೋಗೆ ಮರ, ಮಹಾಗನಿಯಂತಹ ಎತ್ತರದ ಮರಗಳ ಮೇಲ್ಭಾಗದ ಕೊಂಬೆಗಳಲ್ಲಿ ಸಾಧಾರಣವಾಗಿ ಗೂಡನ್ನ ನಿರ್ಮಿಸುತ್ತೆ. ಇವುಗಳ ಗೂಡು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಕಡ್ಡಿಗಳನ್ನ ಸೇರಿಸಿ ಜೋಡಿಸಿ ಮಾಡಿದಂತಹ ಒಂದು ಜೋಳಿಗೆಯ ರೀತಿಯ ಗೂಡನ್ನ ಇವು ನಿರ್ಮಾಣ ಮಾಡುತ್ತೆ. ಅರೆ ಮರುಭೂಮಿ ಪ್ರದೇಶಗಳಲ್ಲಿ ಅಲ್ಲಿ ಮರಗಳನ್ನ ಕಾಣುವುದಿಲ್ಲ. ಹಾಗಾಗಿ ಮುಳ್ಳಿನ ಅಕೇಶಿಯಾ ಅಥವಾ ಮುಳ್ಳಿನ ಪೊದೆಗಳನ್ನ ಕಾಣಬಹುದು. ಆತರ ಮುಳ್ಳಿನ ಪೊದೆಗಳಲ್ಲಿ ಕಡ್ಡಿಗಳನ್ನ ಸೇರಿಸಿ ಹಾಸಿದಂತಹ ರೀತಿಯ ಗೂಡುಗಳನ್ನ ಈ ಕೆಮ್ಮಣ್ಣೆ ರಣಹದ್ದುಗಳು ನಿರ್ಮಾಣವನ್ನ ಮಾಡುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಗೂಡನ್ನು ನಿರ್ಮಿಸೋದಕ್ಕೆ ಹಲವಾರು ಕಡ್ಡಿಗಳು, ಕೋಲುಗಳು, ಎಳೆಯ ಒಣಗಿದ ಟೊಂಗೆಗಳನ್ನ ಸೇರಿಸಿ ಗೂಡನ್ನು ನಿರ್ಮಾಣ ಮಾಡುತ್ತೆ. ಮೊದಲು ಸಣ್ಣ ಅಥವಾ ಪುಟ್ಟ ಗೂಡುಗಳನ್ನು ನಿರ್ಮಾಣ ಮಾಡಿದ್ರೂ ಕೂಡ ಪ್ರತಿ ವರ್ಷ ಅದೇ ಗೂಡಿನಲ್ಲೇ ಅವುಗಳು ವಾಸಿಸೋದ್ರಿಂದ ಮರಿ ಹಾಕುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಗೂಡಿನ ಪ್ರಮಾಣವನ್ನ ಹಿಗ್ಗಿಸ್ತಾ ಬರ್ತವೆ. ಅಂದ್ರೆ ಮನೆಯನ್ನ ದೊಡ್ಡದು ಮಾಡ್ಕೊಳ್ತಾ ಬರ್ತವೆ. ಹಾಗಾಗಿ ಈ ತರ ದೊಡ್ಡದ ಆಗ್ತಾ ಆಗ್ತಾ ಬಂದಂತಹ ಗೂಡುಗಳನ್ನು ನೀವು ಹುಡುಕೋದಾದ್ರೆ ಕೆಲವು ಬಾರಿ ನೀವು ನೋಡುವಂತಹ ಗೂಡುಗಳು ಸಾಧಾರಣ 3-5 ಅಡಿಗಿಂತಲೂ ದೊಡ್ಡದಾದಂತಹ ಗೂಡುಗಳನ್ನ ಈ ಕೆಮ್ಮಣ್ಣೆ ರಣಹದ್ದುಗಳು ನಿರ್ಮಾಣವನ್ನ ಮಾಡ್ತವೆ. ನೀವು ಇದನ್ನು ನೋಡಿದ್ರೆ ಆಶ್ಚರ್ಯ ಪಡೋದಕ್ಕೆ ಖಂಡಿತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ಕೂಡ ನಾವು ಹೇಗೆ ನಮ್ಮ ಮನೆಯನ್ನು ಸ್ವಚ್ಛತೆಯನ್ನ ಮಾಡ್ಕೊಂಡು ಇಟ್ಕೊಳ್ತೀವೋ ಅದೇ ರೀತಿಯ ಕಾರ್ಯವನ್ನ ಈ ಕೆಮ್ಮಣ್ಣೆ ರಣಹದ್ದುಗಳು ನಿರ್ಮಿಸ್ತವೆ ಮತ್ತು ತಮ್ಮ ಗೂಡುಗಳನ್ನ ಆದಷ್ಟು ಸ್ವಚ್ಛವಾಗಿಟ್ಕೊಂಡು ದೊಡ್ಡದನ್ನ ಮಾಡ್ಕೊಳ್ತಾ ಹೋಗುವಂತಹ ಪರಿಪಾಠವನ್ನ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಈ ಪಕ್ಷಿಗಳು ಒಂದು ಋತುವಿನಲ್ಲಿ ಒಂದೇ ಒಂದು ಮೊಟ್ಟೆಯನ್ನ ಇಡುವಂತಹದ್ದು. ಅಂದ್ರೆ ಕೆಮ್ಮಣ್ಣೆ ರಣಹದ್ದು ಇಡುವಂತಹ ಮೊಟ್ಟೆ ಕೇವಲ ಒಂದು ಮಾತ್ರ. ಕೆಲವೊಮ್ಮೆ 2 ಮೊಟ್ಟೆಗಳನ್ನ ಇಟ್ಟರೂ ಕೂಡ ಪರಿಸರದಲ್ಲಿ ಇರುವಂತಹ ಆಹಾರಕ್ಕಿರುವಂತಹ ತೊಂದರೆಗಳು ಮತ್ತೆ ಬೇರೆ ಬೇರೆ ವೈರಿಗಳ ಕಾಟದಿಂದ
ದಿನಗಳಿಂದ ಒಂದು ಮೊಟ್ಟೆ ದೊಡ್ಡದಾಗುವಂತಹ ಸಂಭವವನ್ನ ಹೆಚ್ಚಾಗಿ ನಾವು ನೋಡಬಹುದು. ಆಕಾರ ಮತ್ತು ಗಾತ್ರದಲ್ಲಿ ಈ ಮೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ. ಸಾಧಾರಣವಾಗಿ ಮಂದವಾಗಿರುವಂತಹ ಬಿಳಿ ಬಣ್ಣ ಅಥವಾ ತಿಳಿಯಾದ ಬಿಳಿ ಬಣ್ಣದಲ್ಲಿ ಈ ಪಕ್ಷಿಯ ಮೊಟ್ಟೆಗಳನ್ನ ಗುರುತಿಸಬಹುದು. ಕೆಲವೊಮ್ಮೆ ಆಹಾರದ ಸಮತೋಲನದಲ್ಲಿ ಏರುಪೇರುಗಳು ಉಂಟಾದಾಗ ತಿಳಿಗೆಂಪು ಅಥವಾ ಸ್ವಲ್ಪ ಕೆಂಪು ಬಣ್ಣದ ಚಿಕ್ಕ ಚಿಕ್ಕ ಮಚ್ಚೆಗಳಿರುವಂತಹ ಅಥವಾ ಚುಕ್ಕೆಗಳಿರುವಂತಹ ಮೊಟ್ಟೆಗಳನ್ನು ಕೂಡ ನೀವು ಗುರುತಿಸಬಹುದು. ಮೊದಲೇ ಹೇಳಿದಾಗೆ ಏಕಸಂಗಾತಿ ಅಥವಾ ಮೋನೋಗಾಮಸ್ ಜಾತಿಯ ಪಕ್ಷಿಗಳಾಗಿರೋದ್ರಿಂದ ಎರಡೂ ಪೋಷಕರು ಕೂಡ ಸರತಿಯ ಸಾಲಿನ ರೀತಿಯಲ್ಲಿ ಕಾವನ್ನು ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಸಮಾನವಾಗಿ ಜವಾಬ್ದಾರಿಯನ್ನ ಹಂಚಿಕೊಳ್ಳುತ್ತವೆ. ಮೊಟ್ಟೆ ಎಳೆದು ಮರಿ ಹೊರಗೆ ಬರೋದಕ್ಕೆ 45ರಿಂದ 60 ದಿವಸಗಳ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಈ ಪಕ್ಷಿಗಳು ಕೇವಲ ವರ್ಷಕ್ಕೆ ಒಂದು ಮೊಟ್ಟೆಯನ್ನ ಮಾತ್ರ ಇಡುತ್ತೆ. ಒಂದು ಮೊಟ್ಟೆಯನ್ನ ಮರಿ ಮಾಡಲು ಸಾಧಾರಣವಾಗಿ ಹೇಳಿದ ಹಾಗೆ 45ರಿಂದ 60 ದಿವಸಗಳ ಕಾಲ ಅಥವಾ 2 ತಿಂಗಳ ಕಾಲ ಸಮಯ ಬೇಕಾಗುತ್ತೆ. ಇಷ್ಟೆಲ್ಲ ವಿಶೇಷವಾದಂತಹ ಪಕ್ಷಿಯನ್ನ ನಾವು ತಿಳ್ಕೊಂಡ್ವಿ. ಆದ್ರೆ ಈ ಪಕ್ಷಿಯಲ್ಲಿ IUCN ಅಂತ ಕರಿತೀವಿ. IUCN ಮಾಡುವಂತಹ ಕೆಲಸ ಅಂತಂದ್ರೆ ಅಳಿವಿನ ಅಂಚಿನಲ್ಲಿರುವಂತಹ ಅಪಾಯದ ಅಂಚಿನಲ್ಲಿರುವಂತಹ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ಗುರುತಿಸುವಂತಹ ಕೆಲಸವನ್ನ IUCN ತಂಡ ಮಾಡುತ್ತೆ. 21ನೇ ಶತಮಾನದಲ್ಲಿ ಈ ಕೆಮ್ಮಣ್ಣೆ ರಣಹದ್ದುಗಳ ಸಂಖ್ಯೆ ಗಣನೀಯವಾಗಿ ಕಮ್ಮಿಯಾಗಿದೆ. ಹಾಗಾಗಿ NSAID ಅಥವಾ ಡೈಕ್ಲೋಫಿನಾಕ್ ಎಂಬುವಂತಹ ಔಷಧಿಗಳಿಂದ ಈ ಪಕ್ಷಿಯ ಸಂತತಿ ಕಮ್ಮಿ ಆಗ್ತಿದೆ. ಡೈಕ್ಲೋಫಿನಾಕ್ ಅನ್ನೋ ಹೆಸರನ್ನ ನೀವೆಲ್ಲ ಎಲ್ಲೋ ಒಂದ್ ಕಡೆ ಕೇಳಿರ್ತೀರಲ್ಲ. ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ಔಷಧಿ ಅಥವಾ ಮಾತ್ರೆಯನ್ನ ತೆಗೆದುಕೊಂಡಾಗ ಅದರಲ್ಲಿ ಡೈಕ್ಲೋಫಿನಾಕ್ ಅನ್ನುವಂತಹ ಕೆಮಿಕಲ್ ನ ಯೂಸ್ ಮಾಡ್ತಾರೆ. ಇವು ನಮಗಷ್ಟೇ ಅಲ್ಲದೆ ಅಂದ್ರೆ ಮನುಷ್ಯರಿಗಷ್ಟೇ ಅಲ್ಲದೆ ಪ್ರಾಣಿಗಳಿಗೆ ಕೊಡುವಂತಹ ಔಷಧಿಗಳಲ್ಲೂ ಕೂಡ ಈ ಡೈಕ್ಲೋಫಿನಾಕ್ ನ ಅಂಶ ಸೇರಿರುತ್ತೆ. ಹಾಗಾಗಿ ಇದಷ್ಟೇ ಅಲ್ಲದೆ ಡೈಕ್ಲೋಫಿನಾಕ್, ಕಾಪ್ರೋಪೆನ್, ಪುನಿಕ್ಸಿನ್, ಐಬ್ರೋಪ್ರೋಪೆನ್, ಫಿನೈಲ್ ಬುಟೋಜನ್ ಅನ್ನುವಂತಹ ಹಲವಾರು ಕೆಮಿಕಲ್ ಗಳನ್ನ ನಾವು ಜಾನುವಾರುಗಳಿಗೆ ಹಲವಾರು ಪ್ರಾಣಿಗಳಿಗೆ ಕೊಡುವಂತಹ ಔಷಧಿಯಲ್ಲಿ ಇದನ್ನ ಬಳಸ್ತಾ ಇದ್ವಿ. 90ರ ದಶಕದಲ್ಲಿ ಇವುಗಳ ಬಳಕೆ ಹೆಚ್ಚಾದಂತಹ ಸಂದರ್ಭ. ಅಲ್ಲಿಂದ ಶುರುವಾದಂತಹ ಈ ಸಮಸ್ಯೆ 2004ರ ಹೊತ್ತಿಗೆ ಅತ್ಯಂತ ಅಪಾಯದ ಅಂಚಿನಲ್ಲಿರುವಂತಹ ಪಕ್ಷಿ ಅಂತ ಹೇಳಿ IUCN ಕೆಂಪು ಪಟ್ಟಿಯಲ್ಲಿ ಕೆಮ್ಮಣ್ಣೆ ರಣಹದ್ದುಗಳನ್ನ ಸೇರಿಸಿದೆ. ಯಾಕಂದ್ರೆ ಇವುಗಳು ಸತ್ತಂತಹ ಜೀವಿಯ ಶವವನ್ನ ಅಥವಾ ಅದರ ದೇಹವನ್ನ ತಿನ್ನೋದ್ರಿಂದ ಅವುಗಳ ದೇಹಕ್ಕೆ ಸೇರಿರುವಂತಹ ಡೈಕ್ಲೋಫಿನಾಕ್ ಅಥವಾ ಈ ಎಲ್ಲ ಔಷಧೀಯ ಅಂಶಗಳು ಇವುಗಳ ದೇಹವನ್ನ ಸಾಯುವಂತಹ ಅಥವಾ ವಿಷವಾಗಿ ಮಾರ್ಪಾಟು ಹೊಂದಿ ಇವುಗಳನ್ನ ಸಾಯಿಸುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಹಾಗಾಗಿ ಅದನ್ನ ಸೇವಿಸಿರುವಂತಹ ಅಥವಾ ಆ ಔಷಧಿಯನ್ನು ಕೊಟ್ಟಿರುವಂತಹ ಜಾನುವಾರುಗಳ ದೇಹವನ್ನ ತಿಂದಾಗ ಇವುಗಳಿಗೆ ಅದು ವಿಷಪ್ರಾಶನವಾದಂತಾಗಿ ಈ ನಮ್ಮ ಕೆಮ್ಮಣ್ಣೆ ರಣಹದ್ದು ಅಥವಾ ಸ್ಕ್ಯಾವೆಂಜರ್ ಜಾತಿಯ ಪಕ್ಷಿಗಳು ಅಥವಾ ಅದಷ್ಟೇ ಅಲ್ಲದೆ ಮೊದಲೇ ಹೇಳಿದಾಗೆ ರ್ಯಾಪ್ಟರ್ಸ್ ಜಾತಿಯ ಪಕ್ಷಿಗಳು ಸಾಯುವಂತಹ ಸ್ಥಿತಿ ಶುರುವಾಯಿತು. ಹಾಗಾಗಿ 2012ರ ನಂತರ ಇದರ ಬದಲಾಗಿ ಮೆಲೋಕ್ಸಿಕ್ಯಾಬ್ ಅನ್ನುವಂತಹ ಒಂದು ವಿಶೇಷವಾದಂತಹ ಔಷಧಿಯನ್ನ ತಯಾರಿಸಿದ್ರು. ಈ ಔಷಧಿಯನ್ನ ಕೊಡೋದಕ್ಕೆ ಶುರು ಮಾಡಿದಾಗ ಪ್ರಾಣಿಗಳಿಗೆ ಅವುಗಳಿಂದ ಮಾಂಸವನ್ನ ತಿಂದು ಬದುಕುವಂತಹ ಬೇರೆ ಜೀವಿಗಳಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅದನ್ನ ಉಪಯೋಗಿಸಕ್ಕೆ ಶುರು ಮಾಡಿದ್ಮೇಲೆ ಇತ್ತೀಚಿನ ಅವಧಿಯಲ್ಲಿ ಕೆಮ್ಮಣ್ಣೆ ರಣಹದ್ದುಗಳ ಸಂತತಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿರುವುದನ್ನ ಕಾಣಬಹುದು. ಆದ್ರೂ ಕೂಡ ಕೆಮ್ಮಣ್ಣೆ ರಣಹದ್ದುಗಳು ಒಂದು ಪಕ್ಷಿ ಇಲ್ಲ ಅಂತಂದ್ರೆ, ಈ ಒಂದು ಪಕ್ಷಿಯ ಜಾತಿ ಇಲ್ಲ ಅಂತಂದ್ರೆ ಹಲವಾರು ರೋಗ ರುಜಿನಗಳು ಶುರುವಾಗಿ ಮಾರಕವಾದಂತಹ ರೋಗಗಳಿಂದ ಪೃಥ್ವಿಯಲ್ಲಿರುವಂತಹ ಜೀವಿಗಳೆಲ್ಲ ನಾಮಾವಶೇಷವಾಗುವಂತಹ ಸತ್ಯ ಖಂಡಿತ ದೂರ ಇರೋದಿಲ್ಲ. ಹಾಗಾಗಿ ಈ ಪಕ್ಷಿಗಳನ್ನ ಉಳಿಸಿಕೊಳ್ಬೇಕಾದದ್ದು, ಈ ಪಕ್ಷಿಗಳನ್ನ ಗಣನೀಯವಾಗಿ ನೋಡ್ಕೊಳ್ಬೇಕಾದಂತಹ ಸಂಗತಿ ನಮ್ಮೆಲ್ಲರ ಜವಾಬ್ದಾರಿ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಇಂತಹ ಒಂದು ವಿಶೇಷವಾದ ಜಾತಿಯ ಪಕ್ಷಿ ಕೆಮ್ಮಣ್ಣೆ ರಣಹದ್ದು. ನೀವೆಲ್ಲ ಈ ಪಕ್ಷಿಯನ್ನ ಜಾಲತಾಣಗಳಲ್ಲಿ ಅಥವಾ ಮೊಬೈಲ್ನ ಮುಖಾಂತರವಾಗಿ ಈ ಪಕ್ಷಿಯನ್ನ ವೀಕ್ಷಿಸಿ ಮಕ್ಕಳಿಗೂ ಕೂಡ ತೋರಿಸಿದಾಗ ಯಾವ ರೀತಿ ಈ ಪಕ್ಷಿಗಳು ಪ್ರಕೃತಿಗೆ ಪೂರಕವಾಗಿದೆ ಹಾಗೂ ಪರಿಸರ ಜೊತೆಗೆ ಸಹಬಾಳ್ವೆಯನ್ನ ನಡೆಸ್ತಾ ಇದೆ ಅನ್ನೋದನ್ನ ಖಂಡಿತ ನಿಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಪಕ್ಷಿ ಪ್ರಪಂಚ ಕಾರ್ಯಕ್ರಮದ ಕೆಮ್ಮಣ್ಣೆ ರಣಹದ್ದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಸವಿತಾ, ಅಶ್ವಿನಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.